ತನ್ನನ್ನು ತಾನು ಕನಕಪುರದ ಬಂಡೆ ಅಂತ ಕರೆಸ್ಕೊಂಡಂಥವರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಅನೇಕ ಸಮಸ್ಯೆಗಳು ಎದುರಾದಂತಹ ಸಂದರ್ಭಗಳಲ್ಲಿ ಟ್ರಬಲ್ ಶೂಟರ್ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಹೌದು ಅಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ನಾನಾ ರೀತಿಯಲ್ಲಿ ಅವ್ರನ್ನ ಟೀಕೆ ಮಾಡಬಹುದು. ಕಾಂಗ್ರೆಸ್ನ ಒಳಗಡೆ ಇರುವಂಥವರು ಶಿವಕುಮಾರ್ ಅವ್ರನ್ನ ಟೀಕೆಯೂ ಕೂಡ ಮಾಡ್ಬೋದು. ಏನು ಟ್ರಬಲ್ ಶೂಟರ್ ಅವರು, ನೀವು ಮಾಧ್ಯಮದವರು ಮಾತ್ರ ಟ್ರಬಲ್ ಶೂಟರ್ ಅಂತೇಳಿ ಕರಿಬೇಕೇ ಹೊರತು ಬೇರೆ ಟ್ರಬಲ್ ಶೂಟರ್ ಅವರು ಅಂತೇಳಿ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಅವರನ್ನು ಅನೇಕ ಸಂದರ್ಭಗಳಲ್ಲಿ ಬಳಸ್ಕೊಂಡಿರುವಂಥದ್ದು ನಿಜ. ಪಕ್ಷದ ಒಳಗಡೆ ಇರಬಹುದಾಗಿರುವಂಥ ಅಥವಾ ಬೇರೆ ರಾಜ್ಯಗಳಿಂದ ಬರುವಂತಹ ಶಾಸಕರುಗಳನ್ನು ನೋಡಿಕೊಂಡಂತಹ ವಿಚಾರಗಳಲ್ಲಿರ್ಬೋದು. ಈ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂತಹದನ್ನು ಶಿವಕುಮಾರ್ ಅವರು ರೂಢಿಗತ ಮಾಡ್ಕೊಂಡು ಬಂದಂಥವ್ರು. ಈಗ ಸರ್ಕಾರ ರಚನೆಯ 3 ದಿನಗಳಲ್ಲಿ ಅವರು ಟೆನ್ಷನನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಶಿವಕುಮಾರ್ ಅವ್ರಿಗೆ ಎದುರಾಗಿರ್ತಕ್ಕಂತಹ ಮೊದಲನೆಯ ಸವಾಲು ಅಂತೇಳಿ ಇದನ್ನು ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ರೆಡ್ಡಿಯವರೇನೋ ರಾಜೀನಾಮೆ ಕೊಟ್ಟಿದ್ದಾರೆ, ಮುನಿಯಪ್ಪನವರು ಒಂದು ಸ್ವಲ್ಪ ಮುನಿಸನ್ನು ಕೂಡ ತೋರಿಸಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಮಾತನಾಡುವಾಗ ಭಾಳ ಮುನಿಸಿಕೊಂಡು ಮಾತನಾಡಿದ್ದಾರೆ. CMಗೆ ಸ್ವಪಕ್ಷೀಯರನ್ನೇ ನಿಭಾಯಿಸಬೇಕಾದಂತಹ ಸವಾಲು ಈಗ ಎದುರಾಗಿದೆ. ಒಂದು ಕಡೆಯಲ್ಲಿ ತನ್ನ ಸರ್ಕಾರವನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು, ಹಾಗೆಯೇ ಸ್ವಪಕ್ಷೀಯರನ್ನು ನಿಭಾಯಿಸ್ಕೊಳ್ಬೇಕು, ಅವರ ಸವಾಲುಗಳನ್ನು ನಿಭಾಯಿಸ್ಕೊಳ್ಬೇಕು, ಆತ್ಮೀಯರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ಈಗ ಎಲ್ಲರೂ ಯುನಾನಿಮಸ್ ಆಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ನಿಜ, ಆದರೆ ಆತ್ಮೀಯರ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ವಿಶೇಷವಾಗಿ ಇವರೆಲ್ಲರೂ ಕೂಡ ಸೀನಿಯರ್ ಪಾರ್ಟಿ ಲೀಡರ್ಗಳೇ. ಸಿದ್ದರಾಮಯ್ಯನವರಾದರೆ ಹೊರಗಿನಿಂದ ಬಂದಂಥವ್ರು ಅಂತ ಅವ್ರನ್ನ ಹೇಳ್ಕೋಬೋದಾಗಿತ್ತು. ಶಿವಕುಮಾರ್ ಅವರು ಎಷ್ಟು ಒರಿಜಿನಲ್ ಕಾಂಗ್ರೆಸ್ಸು, ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ಒರಿಜಿನಲ್ ಕಾಂಗ್ರೆಸ್ಸು, KH ಮುನಿಯಪ್ಪ ಅಷ್ಟೇ ಒರಿಜಿನಲ್ ಕಾಂಗ್ರೆಸ್ಸು. ಹೀಗಾಗಿ ಒರಿಜಿನಲ್ ಕಾಂಗ್ರೆಸ್ಸಿನ ನಾಯಕರುಗಳಿದ್ದಾರೆ. ಇವ್ರುಗಳು ಮುನಿಸ್ಕೊಂಡಾಗ ಅದನ್ನು ನಿಭಾಯಿಸಬೇಕಾಗಿರುವಂಥದ್ದು ಭಾಳ ಮುಖ್ಯವಾದಂತಹ ಸವಾಲಾಗಿದೆ. ಮುನಿದ ಸೀನಿಯರ್ಗಳು ಇವಾಗ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ KH ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಬೇಸರ ಆಗಿದೆ. ಅದೇ ಖಾತೆಯನ್ನು ತನಗೆ ಕೊಟ್ಟಿದ್ದಾರೆ ಅಂತ, ಆಹಾರ ಖಾತೆಯನ್ನೇ ಮತ್ತೊಮ್ಮೆ ನನಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ಬೇಸರಕ್ಕೆ ಕಾರಣ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ KH ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ. ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆಯ ಬಗ್ಗೆಯೂ ಕೂಡ ಅವರು ಚಿಂತನೆಯನ್ನು ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಜೊತೆಗೆ ಏರ್ಪೋರ್ಟ್ನಲ್ಲಿ ಈ ಬಗ್ಗೆ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನನಗೆ ಈ ಖಾತೆ ಬೇಡ, ಯಾಕಂದರೆ ನಾನೊಬ್ಬ ದಲಿತ ಎಡಗೈ ಸಮುದಾಯದ ಬಹಳ ಪ್ರಬಲ ನಾಯಕ. ಓಕೆ, ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿಲ್ಲ, ಫೈನ್, ನೀವು ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರಿ, ಆದರೆ ಅವರಿಗೆ ಎಷ್ಟು ಪ್ರಬಲ ಖಾತೆ ಕೊಟ್ಟಿದ್ರೋ ಹಾಗೆಯೇ ನನಗೂ ಕೂಡ ಕೊಡಬೇಕು ಅಂತ ಹೇಳಿ ಈಗ ಮುನಿಯಪ್ಪನವರ ಬಯಕೆ. ಮುನಿಯಪ್ಪನವರು ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದಿದ್ದಾರೆ. 8 ಬಾರಿ ಗೆದ್ದಿದ್ದೇನೆ ನಾನು, ಹಿರಿತನವನ್ನು ಪರಿಗಣಿಸಿಲ್ಲ. 7 ಬಾರಿ ಸಂಸದನಾಗಿದ್ದೆ, ಒಮ್ಮೆ ಶಾಸಕನಾಗಿ ಗೆದ್ದಿದ್ದೇನೆ. 2028ಕ್ಕೆ ಹೀಗೆಲ್ಲ ಆದರೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಮುನಿಯಪ್ಪ ಅವರು ಹೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ. ಅಷ್ಟೇ ಜನಸೇವೆ ಮಾಡುವಂತಹ ಖಾತೆಯನ್ನು ನಾನು ಕೇಳಿದ್ದೇನೆ. ಆಹಾರ ಖಾತೆ ಅದು ಹೇಗೆ ಜನಸೇವೆ ಮಾಡುವ ಖಾತೆ ಅಲ್ಲ ಅಂತ ಹೇಳೋದನ್ನು ಮುನಿಯಪ್ಪ ಅವರು ಪರಿಗಣಿಸಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಪ್ರತಿ ತಿಂಗಳು ಪ್ರತಿನಿತ್ಯವೂ ಕೂಡ ಊಟ ಮಾಡುವಂತಹ ಅನ್ನವನ್ನು ಕೊಡುವಂತಹ ಖಾತೆ ಅದು ಆಹಾರ ಖಾತೆ. ಆದರೆ ಅವರಿಗೆ ಜನಸೇವೆ ಮಾಡುವಂಥ ಖಾತೆ ಬೇಕಂತೆ. ಅದಕ್ಕಾಗಿ ಅವರು ಕಣ್ಣಿಟ್ಟಿರುವಂಥದ್ದು ಸಮಾಜ ಕಲ್ಯಾಣ ಖಾತೆ ಅಥವಾ ಕೃಷಿ ಖಾತೆ, ದೊಡ್ಡ ಖಾತೆಗಳು ನನಗೆ ಬೇಕು ಅನ್ನುವಂಥ ನಿರೀಕ್ಷೆಯನ್ನು KH ಮುನಿಯಪ್ಪ ಅವರು ಇಟ್ಕೊಂಡಿದ್ದಾರೆ. ಆ ಖಾತೆಗಳ ನಿರೀಕ್ಷೆಯನ್ನು ನಾನು ಮಾಡಿದ್ದೆ ಅಂತ ಹೇಳಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಯವ್ರ ಜೊತೆಗೆ ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಮುಖ್ಯಮಂತ್ರಿಯವರು ಅನ್ನುವಂತಹದ್ದು ಅವರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಯವರು ಯಾವುದೇ ಆ ಥರದ ನಿರ್ಧಾರವನ್ನು ಕೈಗೊಳ್ಳಬೇಡಿ, ನೀವು ರಾಜೀನಾಮೆ ಕೊಡುವಂಥದ್ದು ಮತ್ತೊಂದು ಇನ್ನೊಂದು ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಮೀಡಿಯಾದ ಜೊತೆ ನೀವು ಮಾತನಾಡೋಕ್ಕೆ ಹೋಗಬೇಡಿ, ಇದ್ರ ಬಗ್ಗೆ ನಿಮ್ಮ ಬೇಡಿಕೆ ಬಗ್ಗೆ ಚರ್ಚೆ ಮಾಡ್ತೇವೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿಯವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಹಿರಿಯ ನಾಯಕನಿಗೆ ಒಂದು ಆಶ್ವಾಸನೆ ಸಿಕ್ಕಿದೆ ರಾಹುಲ್ ಗಾಂಧಿಯವರಿಂದ, ನಿಮ್ಮನ್ನು ಪರಿಗಣಿಸ್ತೀವಿ, ನಿಮ್ಮ ಬೇಡಿಕೆಗಳನ್ನು ಪರಿಗಣಿಸ್ತೀವಿ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಹ್ಯಾಪಿ, ನೋ ಪ್ರಾಬ್ಲಮ್. ರಾಹುಲ್ ಜಿ, Surjewala ji, Venugopal ji, they will start. Yeah, but position is different, sir. So, no problem. No, Rahul ji has told, I will sort it out. No. ಇದು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರ ಹೇಳಿರುವಂತಹ ಮಾತು KH ಮುನಿಯಪ್ಪ ಅವರು, ಐ ಆಮ್ ಹ್ಯಾಪಿ ಅಂತೇಳಿ. ಆದರೆ ಬೆಳಗ್ಗೆ ಅವರು ಏನು ಹೇಳಿದರು, ನನಗೆ ಖಾತೆ ಇದು ಸರಿ ಇಲ್ಲ ಅಂತ ಹೇಳಿದರು. ರಾಜೀನಾಮೆ ಕೊಟ್ಟರೆ ಸ್ವೀಕರಿಸಿ ಅನ್ನುವಂತಹ ಸೂಚನೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರಂತೆ. ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾರೇ ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮನವೊಲಿಕೆಯನ್ನು ಮಾಡಿ ಒಪ್ಪದೇ ಇದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಲಾಜಿಲ್ಲದೆ ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿಯವರಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಆದರೆ ಮುಲಾಜಿಲ್ಲದೆ ರಾಜೀನಾಮೆಯನ್ನು ಸ್ವೀಕರಿಸ್ತಾ ಕೂತ್ಕೊಂಡ್ರೆ ಕಾಂಗ್ರೆಸ್ಸನ್ನು ನಿಭಾಯಿಸುವಂಥದ್ದು ಕಷ್ಟ ಇದೆ ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅನುಭವದಿಂದ ಗೊತ್ತಿರುವಂಥ ಸತ್ಯನೇ. ಯಾಕಂದರೆ
ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಮತ್ತು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕಿದೆ ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಮನವೊಲಿಕೆಯನ್ನು ಮಾಡಿ ಒಪ್ಪದೇ ಇದ್ದರೆ ರಾಜೀನಾಮೆನ ಅಂಗೀಕಾರ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದರೂ ಕೂಡ, ಸುರ್ಜೇವಾಲಾ ಅವರು ಈ ವಿಚಾರದಲ್ಲಿ ಹೇಳಿದರೂ ಕೂಡ, ಈ ಖಡಕ್ ಸೂಚನೆಗಳು ಏನೇ ಇದ್ದರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲರ ರಾಜೀನಾಮೆಯನ್ನು ಅಂಗೀಕರಿಸ್ತಾ ಕೂತ್ಕೊಂಡ್ರೆ ಕಾಂಗ್ರೆಸ್ನಲ್ಲಿ ನಾಳೆ ಯಾವ ಸ್ವರೂಪದಲ್ಲಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಬಂದೇ ಬರುತ್ತೆ. ಈ ಈ ಈ ವಿಚಾರಗಳನ್ನು ಭಾಳ ಅಳೆದು ತೂಗಿ ಅವರು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹೇಗೆಲ್ಲ ತೀರ್ಮಾನಗಳನ್ನು ಕೈಗೊಳ್ತಾರೆ ಅಂತ ನೋಡಬೇಕಿದೆ. ಹೀಗೆ ಕಾಂಗ್ರೆಸ್ನಲ್ಲಿ ಆರಂಭದಲ್ಲಿ 3ನೇ ದಿವಸಕ್ಕೇ ಮೊದಲ ವಿಘ್ನ ಎದುರಾಗಿದೆ. ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಶಿವಕುಮಾರ್ ಅವರು? ಯಾಕಂದರೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಅನುಭವ ಇದ್ದೇ ಇದೆ, ರಾಜಕೀಯದ ಅನುಭವ ಇದೆ. ಟ್ರಬಲ್ ಶೂಟರ್ ಅಂತೇಳಿ ಅವ್ರನ್ನ ಕರೆಸ್ಕೊಂಡ ಮೇಲೆ ತನ್ನ ಕ್ಯಾಬಿನೆಟ್ನಲ್ಲಿ ಎದುರಾಗಿರುವಂಥ ಟ್ರಬಲ್ಗಳನ್ನು ಕೂಡ ಬಗೆಹರಿಸ್ಕೊಳ್ಳುವಂಥದ್ದು ಅವರಿಗೆ ಗೊತ್ತಿರಲೇಬೇಕಾಗಿರುವಂತಹ ಸಂಗತಿ. ಆ ವಿಚಾರಗಳಲ್ಲಿ ಅವರು ಹೇಗೆ ನಿರ್ಧಾರಗಳನ್ನು ಪ್ರಕಟಿಸ್ತಾರೆ ಮತ್ತು ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ.